ರೈತರ ಮೇಲೆ ಲಾಠಿ ಚಾರ್ಜ್, ದಿಕ್ಕಾಪಾಲಾಗಿ ಜನ ಓಡಿದ್ದಾರೆ. ಆನೆ ದಾಳಿಯನ್ನ ಖಂಡಿಸಿ ಕಡಬಗೆರೆಯಲ್ಲಿ ಒಂದು ಪ್ರತಿಭಟನೆಯನ್ನ ನಡೆಸಲಾಗ್ತಾ ಇತ್ತು. ರೈತನನ್ನ ಬಂಧಿಸೋದಕ್ಕೆ ಮುಂದಾಗಿದ್ದಕ್ಕೆ ಪ್ರತಿಭಟನಾಕಾರರು ರೊಚ್ಚಿಗೆದ್ದಿದ್ದಾರೆ. ಪ್ರತಿಭಟನೆಯ ವೇಳೆ ಪೊಲೀಸರು ಮತ್ತು ಪ್ರತಿಭಟನಾಕಾರರ ನಡುವೆ ನೂಕಾಟ, ತಳ್ಳಾಟ ನಡೆದಿದೆ. ಚಿಕ್ಕಮಗಳೂರಿನ ಕಡಬಗೆರೆಯಲ್ಲಿ ಸ್ಥಳೀಯರ ರೋಷಾವೇಶ. ಪೊಲೀಸ್ ವಾಹನವನ್ನೇ ಪಲ್ಟಿ ಮಾಡೋದಕ್ಕೆ ಮುಂದಾಗಿದ್ದಾರೆ ಅನ್ನದಾತರು. ಈ ವೇಳೆ ಜನರನ್ನ ನಿಯಂತ್ರಿಸೋದಕ್ಕೆ ಪೊಲೀಸರು ಲಾಠಿ ಬೀಸಿದ್ದಾರೆ. ಕಾಡಾನೆ ದಾಳಿಗೆ ಮಹಿಳೆ ಬಲಿಯಾಗಿದ್ರು. ಶವ ಇಟ್ಕೊಂಡು ಸ್ಥಳೀಯರು ಹೋರಾಟವನ್ನ ಮಾಡ್ತಾ ಇದ್ರು. ಆ ಹೋರಾಟಗಾರರನ್ನ ನಿಯಂತ್ರಿಸಿ ಸದ್ಯ ಮೃತದೇಹವನ್ನ ರವಾನೆ ಮಾಡಲಾಗಿದೆ. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀವಿ. ಚಿಕ್ಕಮಗಳೂರಿನ ಕಡಬಗೆರೆ ಏನಿದೆ ಅಲ್ಲಿ ಪೊಲೀಸ್ ವಾಹನ ಏನಿದೆ ಅದನ್ನೇ ಪಲ್ಟಿ ಮಾಡಿಸೋದಕ್ಕೆ ರೊಚ್ಚಿಗೆದ್ದಿದ್ದಂತಹ ರೈತರು ಮುಂದಾಗಿದ್ದಾರೆ. ಏನಾಗಲ್ಲ, ನೀವು ಮಾಡಿ ಕೊಡಲ್ಲ ಅಂತ ಹೇಳಿ, ಮಾಡಿ ಕೊಡಲ್ಲ ಅಂತ ಹೇಳಿ,
ನೋಡಿ, ಈ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀವಿ, ಸಾಕಷ್ಟು ಸಂಖ್ಯೆಯಲ್ಲಿ ಜನ ಏನು ಪ್ರತಿಭಟನೆಯನ್ನ ಮಾಡ್ತಾ ಇದ್ರು ರಸ್ತೆ ತಡೆದು. ಯಾಕೆ ಅಂತಂದ್ರೆ ಆನೆ ದಾಳಿ ಏನಿದೆ ಅದನ್ನ ಖಂಡಿಸಿ ನಡೀತಾ ಇದ್ದಂತಹ ಪ್ರೊಟೆಸ್ಟ್ ಇದು. ಈ ಸಂದರ್ಭದಲ್ಲಿ ರೊಚ್ಚಿಗೆದ್ದಿದ್ದಂತಹ ಪ್ರತಿಭಟನಾಕಾರರು ಪೊಲೀಸರ ನಡುವೆ ನೂಕಾಟ ತಳ್ಳಾಟ ಎಲ್ಲ ನಡೆದಿದೆ. ಆ ವೇಳೆ ಪರಿಸ್ಥಿತಿಯನ್ನ ಹತೋಟಿಗೆ ತರೋದಕ್ಕೆ ಪೊಲೀಸರು ಲಾಠಿ ಬೀಸಿದ್ದಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಭರತ್, ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಭರತ್, ರೈತರ ಮೇಲೆ ಲಾಠಿ ಚಾರ್ಜ್ ಆಗಿದೆ, ಪರಿಸ್ಥಿತಿ ಈಗ ಹೇಗಿದೆ, ಜೊತೆಗೆ ಏನೆಲ್ಲ ನಡೀತು ಅಲ್ಲಿ ಅಂತ? ರಘು, ಏನು ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಇತ್ತೀಚಿನ ದಿನಗಳಲ್ಲಿ ಮಲೆನಾಡು ವ್ಯಾಪ್ತಿಯಲ್ಲಿ ಆನೆಗಳ ಹಾವಳಿ ಹೆಚ್ಚಾಗಿದೆ. ಅದರಲ್ಲೂ ಪ್ರಮುಖವಾಗಿ ಈ ಒಂದು ಆನೆಗಳು ಸಾಕಷ್ಟು ಜನರನ್ನ ಬಲಿ ಪಡೆದುಕೊಂಡಿದೆ. ಇತ್ತೀಚಿನ ದಿನಗಳಲ್ಲಿ ಏನು ಕಳೆದ ಒಂದು ವಾರದ ಹಿಂದೆಯಷ್ಟೇ ಓರ್ವ ಮಹಿಳೆಯನ್ನ ಕಾಡಾನೆ ಬಲಿ ಪಡೆದುಕೊಂಡಿತ್ತು. ಸೊ ಇದಾದ ನಂತರದಲ್ಲಿ ಒಂದು ವಾರದ ಅಂತರದಲ್ಲಿ ಇದೀಗ ಮತ್ತೋರ್ವ ಮಹಿಳೆಯನ್ನ ಬೆಳಗ್ಗೆ ಏನು ಕಾಡಾನೆ ಬಲಿ ಪಡೆದುಕೊಳ್ತು. ಸೊ ಈ ಸಂದರ್ಭದಲ್ಲಿ ರೈತರ ಒಂದು ಆಕ್ರೋಶದ ಕಟ್ಟೆ ಹೊಡೆದಿತ್ತು. ಸೊ ಹಾಗಾಗಿ ರೈತರು ರಾಜ್ಯ ಹೆದ್ದಾರಿಯನ್ನ ತಡೆದು ಒಂದು ಪ್ರತಿಭಟನೆ ಮಾಡುವಂತ ಒಂದು ಕೆಲಸವನ್ನ ಮಾಡಿದ್ರು. ಪ್ರತಿಭಟನೆ ವಿಕೋಪಕ್ಕೆ ಹೋಗ್ತಾ ಇದ್ದಂತೆ ಸುಮಾರು 8 ಗಂಟೆಗಳವರೆಗೆ ಒಂದು ಪ್ರತಿಭಟನೆಯನ್ನ ನಡೆಸ್ತಾ ಇದ್ರು. ಈ ಸಂದರ್ಭದಲ್ಲಿ ಏನು ರಾಜ್ಯದ ಅಧಿಕಾರಿಗಳಿರ್ಬೋದು ಮತ್ತು ಏನು ಅರಣ್ಯ ಸಚಿವರು ಮತ್ತು ಜಿಲ್ಲಾಡಳಿತದ ಅಧಿಕಾರಿಗಳು ಸ್ಥಳಕ್ಕೆ ಬರಬೇಕು, ಒಂದು ಸೂಕ್ತವಾದ ಒಂದು ನ್ಯಾಯವನ್ನ ಒದಗಿಸಬೇಕು, ಮತ್ತೊಂದು ಕಡೆಯಲ್ಲಿ ಶಾಶ್ವತವಾಗಿ ಈ ಒಂದು ಕಾಡಾನೆಗಳ ಆ ಒಂದು ಹಾವಳಿಗೆ ಬ್ರೇಕ್ ಅನ್ನ ಹಾಕಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಪ್ರತಿಭಟನೆಯನ್ನ ನಡೆಸ್ತಾ ಒಂದು ಬೇಡಿಕೆಯನ್ನು ಇಟ್ಟರು. ಜೊತೆಗೆ ಏನು ಬೆಳಗ್ಗೆ ಮೃತಪಟ್ಟಂತಹ ಹಾವೇರಿ ಮೂಲದ ಮಹಿಳೆಯ ಮೃತದೇಹವನ್ನ ಇಟ್ಟು ಒಂದು ಪ್ರತಿಭಟನೆಗೆ ಮುಂದಾಗಿದ್ರು. ಈ ಸಂದರ್ಭದಲ್ಲಿ ಸಂಜೆ ಆಗ್ತಿದ್ದಂತೆ ಇಂದು ಪೊಲೀಸ್ ವರಿಷ್ಠಾಧಿಕಾರಿಗಳ ಸಮ್ಮುಖದಲ್ಲಿ ಒಂದು ಪ್ರತಿಭಟನಾಕಾರರ ಮನವೊಲಿಸುವಂತ ಒಂದು ಪ್ರಯತ್ನವನ್ನ ಮಾಡಿದ್ರು. ಆದ್ರೆ ಎಲ್ಲೋ ಒಂದ್ ಕಡೆಯಲ್ಲಿ ರೈತರು ಒಂದು ಅಧಿಕಾರಿಗಳ ಮನವೊಲಿಕೆಗೆ ಯಾವುದೇ ರೀತಿಯ ಒಂದು ಬೆಂಡಾಗದಂತ ನಿಟ್ಟಿನಲ್ಲಿ ಅವರ ಒಂದು ಕಣ್ತಪ್ಪಿಸಿ ಆ ಹಾವೇರಿ ಮೂಲದ ಮಹಿಳೆಯ ಮೃತದೇಹವನ್ನ ಕೊಂಡೊಯ್ಯುವಂತ ಒಂದು ಪ್ರಯತ್ನವನ್ನ ಮಾಡಿದ್ರು. ಆ ಸಂದರ್ಭದಲ್ಲಿ ಆ ಪ್ರತಿಭಟನಾಕಾರರು ಗಾಡಿಗೆ ಅಡ್ಡಲಾಗಿ ನಿಂತು ಆ ಒಂದು ಸೂಕ್ತವಾದ ನ್ಯಾಯವನ್ನ ಒದಗಿಸಿ ನಂತರ ಒಂದು ಮೃತದೇಹವನ್ನ ಕೊಂಡೊಯ್ಯಿ ಅಂತಕ್ಕಂಥ ನಿಟ್ಟಿನಲ್ಲಿ ಒಂದು ಬೇಡಿಕೆಯನ್ನು ಇಟ್ಟರು. ಆದ್ರೆ ಈ ಒಂದು ಪರಿಸ್ಥಿತಿಯನ್ನ ನಿಯಂತ್ರಣಕ್ಕೆ ತರುವಂತ ಒಂದು ನಿಟ್ಟಿನಲ್ಲಿ ಒಂದು ಪೊಲೀಸರು ಲಘು ಲಾಠಿ ಪ್ರಹಾರವನ್ನ ಮಾಡಬೇಕಾದಂತ ಒಂದು ಪರಿಸ್ಥಿತಿ ನಿರ್ಮಾಣವಾಯಿತು. ಅದಾದ ನಂತರದಲ್ಲಿ ಅಲ್ಲಿದ್ದಂತಹ ಗುಂಪುಗಳನ್ನ ಚದುರಿಸಲು ಲಾಠಿ ಪ್ರಹಾರವನ್ನ ಮಾಡಿ ನಂತರ ಮೃತದೇಹವನ್ನ ಕೊಂಡೊಯ್ಯಲಾಯಿತು. ಮತ್ತು ಇದೊಂದು ಕಡೆಯಲ್ಲಿ ಇದೀಗ ಬೂದಿ ಮುಚ್ಚಿದ ಕೆಂಡದಂತಹ ಒಂದು ಪರಿಸ್ಥಿತಿ ನಿರ್ಮಾಣವಾಗಿದೆ. ಒಂದು ಕಡೆ ಅನ್ನದಾತರ ಅಳಲು, ಮತ್ತೊಂದು ಕಡೆಯಲ್ಲಿ ಆ ಒಂದು ರಾಜ್ಯ ಹೆದ್ದಾರಿ ತಡೆದಂತಹ ನಿಟ್ಟಿನಲ್ಲಿ ಸಾಕಷ್ಟು ವಾಹನಗಳ ಒಂದು ಸಂಚಾರಕ್ಕೆ ಕೂಡ ಅಡಚಣೆ ಉಂಟಾಗ್ತಿತ್ತು. ಸೊ ಹೀಗಾಗಿ ಇವೆರಡವನ್ನು ನಿಯಂತ್ರಿಸಬೇಕಾದಂತಹ ಒಂದು ಹೊಣೆ ಜಿಲ್ಲಾಡಳಿತ ಮೇಲಿದೆ. ಹಾಗಾಗಿ ಸೊ ಈ ಒಂದು ಪರಿಸ್ಥಿತಿಯನ್ನು ನಿಯಂತ್ರಣ ಮಾಡೋದಕ್ಕಾಗಿ ಒಂದು ಲಾಠಿ ಚಾರ್ಜ್ ಮಾಡುವಂತ ಒಂದು ಕೆಲಸವನ್ನು ಮಾಡಿದ್ದಾರೆ. ಮತ್ತೊಂದು ಕಡೆಯಲ್ಲಿ ರೈತರಿಗೂ ಕೂಡ ಶಾಶ್ವತದ ಒಂದು ಪರಿಹಾರವನ್ನು ಕಲ್ಪಿಸಬೇಕಾದಂತಹ ಒಂದು ಜವಾಬ್ದಾರಿ ಕೂಡ ಒಂದು ರಾಜ್ಯ ಸರ್ಕಾರದ ಮೇಲಿದೆ. ಕಾರಣ ಏನಂದ್ರೆ ಒಂದು ವಾರದ ಹಿಂದೆಯಷ್ಟೇ ಓರ್ವ ಮಹಿಳೆಯನ್ನ ಬಲಿ ಪಡೆದುಕೊಂಡಂತಹ ಸಂದರ್ಭದಲ್ಲಿ ಆ ಆನೆಯನ್ನ ಹಿಡಿಯುವಂತ ಒಂದು ಕೆಲಸವನ್ನ ಮಾಡಬೇಕಾಗಿತ್ತು. ಮತ್ತು ರಾಜಕಾರಣಿಗಳು ಕೂಡ ಮತ್ತು ಸ್ಥಳೀಯ ಜನಪ್ರತಿನಿಧಿಗಳು ಕೂಡ ರಾಜ್ಯ ಸರ್ಕಾರದ ಮೇಲೆ ಒತ್ತಡವನ್ನ ಏರಿ ಆ ಒಂದು ಆನೆಯನ್ನ ಸೆರೆ ಹಿಡಿಯುವಂತ ಒಂದು ನಿಟ್ಟಿನಲ್ಲಿ ಒಂದು ಒತ್ತಡವನ್ನ ಹಾಕಿದ್ರು. ಆದ್ರೆ ಎಲ್ಲ ಒಂದ್ ಕಡೆಯಲ್ಲಿ ಅರಣ್ಯ ಇಲಾಖೆ ಒಂದು ಮೌನ ವಹಿಸಿ ಈ ಒಂದು ಆನೆಯ ಹಿಡಿಯಲ್ಲಿ ವಿಫಲ ಯತ್ನವಾಯಿತು. ಅದಾದ ನಂತರದಲ್ಲಿ ಒಂದು ವಾರಗಳು ಅಂದ್ರೆ ಸುಮಾರು 7 ದಿನಗಳ ಅಂತರದಲ್ಲೇ ಇದೀಗ 2ನೇ ಮೃತದೇಹ ಒಂದು ಮಹಿಳೆ ಬಲಿಯಾಗಿರುವಂತದ್ದು. ಹಾಗಾಗಿ ರೈತರ ಆಕ್ರೋಶ ಇನ್ನಷ್ಟು ಮಿತಿ ಮೀರಿದೆ. ಕಾರಣ ಏನು ಅಂದ್ರೆ ಇಷ್ಟು ದಿನ ತಾಳ್ಮೆಯಿಂದ ಇದ್ವಿ, ಸಾಕಷ್ಟು ಬಾರಿ ಮನವಿಯನ್ನ ಸಲ್ಲಿಸಿದ್ವಿ, ಪ್ರತಿಭಟನೆಯನ್ನು ಕೂಡ ನಡೆಸಿದ್ವಿ. ಅದೇ ಅರಣ್ಯ ಇಲಾಖೆ ಯಾವುದೇ ರೀತಿಯ ಶಾಶ್ವತ ಪರಿಹಾರ ಕಲ್ಪಿಸಿಲ್ಲ ಇದುವರೆಗೂ. ಮುಂದಿನ ದಿನಗಳಲ್ಲಿ ಈ ಒಂದು ವಾರದ ಅಂತರದಲ್ಲಿ ಏನು 2 ಮೃತದೇಹಗಳಾಗಿವೆ. ಸೊ ಇನ್ನು ಮುಂದಿನ ದಿನಗಳಲ್ಲಿ ಇನ್ನಷ್ಟು ಜನರನ್ನ ಆನೆಗಳು ಬಲಿ ಪಡೆಯುವಂತ ಒಂದು ಸಾಧ್ಯತೆ ಇದೆ. ಹಾಗಾಗಿ ಶಾಶ್ವತ ಪರಿಹಾರ ಕಲ್ಪಿಸಬೇಕು. ಆನೆ ಕಂದಕಗಳು ಜೊತೆಗೆ ರೈಲ್ವೆ ಟ್ರ್ಯಾಕ್ ಗಳನ್ನ ಅಳವಡಿಸಬೇಕು. ಸೊ ಜೊತೆಗೆ ಸೋಲಾರ್ ಬೇಲಿಗಳನ್ನ ಅಳವಡಿಸುವಂತ ಕೆಲಸವನ್ನ ಮಾಡಬೇಕು. ಜೊತೆಗೆ ಈ ಆನೆ ದಾಳಿಯಿಂದ ಮೃತಪಟ್ಟಂತವರ ಒಂದು ಪರಿಹಾರ ನಿಧಿಯನ್ನ ಏರಿಕೆ ಮಾಡಬೇಕು ಅಂತಕ್ಕಂಥ ಸಾಕಷ್ಟು ಬೇಡಿಕೆಗಳನ್ನ ಮುಂದಿಟ್ಕೊಂಡು ಈ ಒಂದು ಪ್ರತಿಭಟನೆಯನ್ನ ಕೈಗೊಂಡಿದ್ದಾರೆ. ಮತ್ತೊಂದು ಕಡೆಯಲ್ಲಿ ಇಂದು ರಾತ್ರಿ ಕೂಡ ಈ ಒಂದು ಮೃತದೇಹವನ್ನ ಪೊಲೀಸರು ಒಂದು ಪ್ರತಿಭಟನಾಕಾರರ ಒಂದು ಕಣ್ತಪ್ಪಿಸಿ ತೆಗೆದುಕೊಂಡು ಒಂದು ಹೋಗುವಂತ ಒಂದು ಪ್ರಯತ್ನ ಮಾಡಿದ್ರು ಕೂಡ ಪ್ರತಿಭಟನಾಕಾರರ ಮನವೊಲಿಕೆ ಆಗದ ಕಾರಣವಾಗಿ ಪ್ರತಿಭಟನೆ ಇಂದು ಕೂಡ ರಾತ್ರಿ ಕೂಡ ಮುಂದುವರಿಯುವಂತ ಒಂದು ಸಾಧ್ಯತೆ ಇದೆ. ನಿರಂತರವಾಗಿ ಶಾಶ್ವತ ಪರಿಹಾರ ಕಲ್ಪಿಸಬೇಕು. ಜೊತೆಗೆ ಅರಣ್ಯ ಸಚಿವರು ಕೂಡ ಆ ಒಂದು ಸ್ಪಾಟ್ಗೆ ಬರಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಸಾಕಷ್ಟು ಪ್ರಯತ್ನಗಳನ್ನ ಇದೀಗ ಪ್ರತಿಭಟನಾಕಾರರು ಮಾಡ್ತಿರುವಂತದ್ದು. ಪ್ರಭು ಭರತ್, ಈಗ ಮೃತದೇಹ ರವಾನೆ ಮಾಡಿದ್ರ ಹೇಗೆ ಅಂತ, ಆಮೇಲೆ ಬೆಳಗಿಂದ ಪ್ರೊಟೆಸ್ಟ್ ಮಾಡ್ತಾ ಇದ್ರು, ಬಟ್ ಆಲ್ ಆಫ್ ಎ ಸಡನ್ ಇಷ್ಟೊಂದು ಸಿಟ್ಟಿಗೇಳೋದಕ್ಕೆ ಏನ್ ಕಾರಣ ಆಯ್ತು ಅಲ್ಲಿ ಅಂತ? ಖಂಡಿತ ಪ್ರಭು, ಏನು ಇತ್ತೀಚಿನ ದಿನಗಳಲ್ಲಿ ಕಾಡಾನೆ ಹಾವಳಿ ಏನು ಈ ಒಂದು ಮಲೆನಾಡು ಭಾಗ ಅಂದ್ರೆ ಚಿಕ್ಕಮಗಳೂರು ಜಿಲ್ಲೆಯ ಮಲೆನಾಡು ಭಾಗದಲ್ಲಿ ಸಾಕಷ್ಟು ಒಂದು ದಾನದಲ್ಲಿಯನ್ನು ನಡೆಸ್ತಿದೆ. ಒಂದ್ ಕಡೆಯಲ್ಲಿ ಮಕ್ಕಳಂತೆ ಬೆಳೆಸಿದಂತಹ ಬೆಳೆಗಳು ಕಾಡಾನೆ ಪಾಲಾಗ್ತಿದ್ರೆ, ಮತ್ತೊಂದು ಕಡೆಯಲ್ಲಿ ಅರಣ್ಯದಿಂದ ನೇರವಾಗಿ ಲಗ್ಗೆ ಇಡುವಂತಹ ಕಾಡಾನೆಗಳು ತೋಟದಲ್ಲಿ ಕಾರ್ಮಿಕರು ಏನು ಕೆಲಸ ಮಾಡ್ತಿದ್ದಂತ ಸಂದರ್ಭದಲ್ಲಿ ಏಕಾಏಕಿ ಎರಗುತ್ತವೆ. ಸೊ ಇತ್ತೀಚಿನ ವರ್ಷಗಳಲ್ಲಿ ಸುಮಾರು ಅಂದ್ರೆ ಜನವರಿಯಿಂದ ಇತ್ತೀಚೆಗೆ ಸುಮಾರು ಪ್ರಾಣಹಾನಿಗಳಾಗಿವೆ. ಈ ಒಂದು ಹಾನಿಗಳು ಪದೇ ಪದೇ ಮರುಕಳಿಸ್ತಿವೆ. ಮತ್ತೊಂದು ಕಡೆಯಲ್ಲಿ ಅವರಿಗೆ ವಿತರಿಸತಕ್ಕಂತಹ ಪರಿಹಾರ ಏನು
ಆ ಒಂದು ಕುಟುಂಬದ ನಿರ್ವಹಣೆಗೆ ಮಾತ್ರ ಸಾಕಾಗ್ತಿದೆ. ಸೊ ಹಾಗಾಗಿ ಇವೆಲ್ಲವನ್ನು ಮನಗೊಂಡಂತಹ ರೈತರು ಸಾಕಷ್ಟು ಬಾರಿ ಮನವಿಯನ್ನು ಪ್ರತಿ ಬಾರಿ ಸಾವಾದ ಸಂದರ್ಭದಲ್ಲೂ ರಸ್ತೆ ತಡೆಯನ್ನು ನಡೆಸ್ತಾ ಇದ್ರು, ಜೊತೆಗೆ ಸರ್ಕಾರಕ್ಕೆ ಮನವಿಯನ್ನು ಸಲ್ಲಿಸ್ತಿದ್ರು. ಸೊ ಬಂದಂತಹ ಜನಪ್ರತಿನಿಧಿಗಳು ಭರವಸೆಯನ್ನು ನೀಡಿದ್ರು, ತೆರಳ್ತಾ ಇದ್ರು. ಸೊ ಇದ್ಯಾವುದು ಕೂಡ ಅವರಿಗೆ ಒಂದು ಶಾಶ್ವತವಾದಂತ ಒಂದು ಪರಿಹಾರ ದೊರಕಲಿಲ್ಲ. ಕಾರಣ ಏನಂದ್ರೆ ಪಕ್ಕದಲ್ಲಿ ಇರ್ತಕ್ಕಂಥ ಅರಣ್ಯದಿಂದ ನೇರವಾಗಿ ಆನೆಗಳು ಆ ಒಂದು ರೈತರು ಬೆಳೆದಂತಹ ಜಮೀನುಗಳಿಗೆಲ್ಲ ಗೆಡ್ತವೆ. ಕಾಫಿ ಇರ್ಬೋದು, ಅಡಿಕೆ ಇರ್ಬೋದು, ತೆಂಗಿರ್ಬೋದು. ಸೊ ಇವೆಲ್ಲವನ್ನು ಕೂಡ ಧ್ವಂಸಗೊಳಿಸ್ತವೆ. ಹಾಗಾಗಿ ಈ ಒಂದು ಆನೆಗಳು ಏನು ಆನೆ ಕಂದಕಗಳನ್ನ ನಿರ್ಮಾಣ ಮಾಡಿದಂತ ಸಂದರ್ಭದಲ್ಲಿ ಆನೆಗಳ ಒಂದು ಚಲನವಲ್ಲ ಅಂದ್ರೆ ಏನು ಈ ಅರಣ್ಯದಿಂದ ತೋಟಕ್ಕೆ ಬರುವಂತಹ ಒಂದು ಬರುವಿಕೆ ಕಡಿಮೆ ಆಗ್ತದೆ. ಇಲ್ಲವಾದಲ್ಲಿ ರೈಲ್ವೆ ರೈಲ್ವೆ ಟ್ರ್ಯಾಕ್ ಗಳನ್ನ ಅಳವಡಿಸಿದಂತಹ ಸಂದರ್ಭದಲ್ಲಿ ಆನೆಗಳು ಅರಣ್ಯದಲ್ಲೇ ಉಳಿದುಕೊಳ್ತವೆ. ಆದ್ರೆ ಯಾವುದನ್ನು ಮಾಡದಂತಹ ಅರಣ್ಯ ಇಲಾಖೆ ಸಿಬ್ಬಂದಿಗಳು ಈ ಒಂದು ಸಾವಾದಂತಹ ಸಂದರ್ಭದಲ್ಲಿ ಏಕಾಏಕಿಯಾಗಿ ಬರ್ತಾರೆ, ಪರಿವಾರವನ್ನು ಘೋಷಿಸ್ತಾರೆ ಮತ್ತು ಹೋಗ್ತಾರೆ ಅಂತಕ್ಕಂಥ ಒಂದು ಮನಸ್ತಾಪ ಕೂಡ ಒಂದು ರೈತರಲ್ಲಿ ಇರ್ತಕ್ಕಂಥದ್ದು. ಕಾರಣ ಏನಂದ್ರೆ ಸಾಕಷ್ಟು ದಿನದಿಂದ ನಾವು ಬೇಡಿಕೆನ ಇಡ್ತಾ ಇದ್ದೇವೆ, ಆದ್ರೆ ಸರ್ಕಾರ ಎಲ್ಲೂ ಕೂಡ ಸ್ಪಂದನೆ ಮಾಡಲಿಲ್ಲ ಅಂತಕ್ಕಂಥ ಒಂದು ನೋವು ಕೂಡ ಒಂದು ರೈತರಲ್ಲಿದೆ. ಮತ್ತೊಂದು ಕಡೆಯಲ್ಲಿ ಕೂಲಿ ಅರಿಸಿಕೊಂಡು ಬರ್ತಕ್ಕಂತಹ ಕೂಲಿ ಕಾರ್ಮಿಕರಿರ್ಬೋದು ಮತ್ತು ತೋಟದ ಸಣ್ಣ ಪುಟ್ಟ ಬೆಳೆಗಾರರಿರ್ಬೋದು, ಈ ರೀತಿಯಾಗಿ ಕಾಡಿನಾವಳಿಗೆ ಬೆಳ್ಳಂಬೆಳಗ್ಗೆ ಬಲಿಯಾಗ್ತಿರೋದ್ರಿಂದ ಅವರ ಕುಟುಂಬಸ್ಥರ ನೋವು ಕೂಡ ಸಾಕಷ್ಟಿದೆ. ಸೊ ಹಾಗಾಗಿ ಇವೆಲ್ಲವನ್ನು ಒಗ್ಗೂಡಿಸಿದಂತಹ ರೈತರು ಈ ಒಂದು ಪ್ರತಿಭಟನೆಗೆ ಮುಂದಾಗಿದ್ರು. ಸೊ ಏನು ಬೆಳಗ್ಗೆ ಆಯ್ತು, ಮೊನ್ನೆ ದಿನ ಬಂದಂತ ಏನು ಕಳೆದ ಬಾರಿ ಅಂದ್ರೆ 7 ದಿನಗಳ ಹಿಂದೆ ಏನು ಒಂದು ಮಹಿಳೆಯನ್ನ ಬಲಿಪಡಿಸಿಕೊಂಡಂತಹ ಆನೆಯನ್ನ ಟ್ರ್ಯಾಪ್ ಮಾಡುವಂತ ಒಂದು ಕಾರ್ಯದಲ್ಲಿ ಅರಣ್ಯ ಇಲಾಖೆ ವಿಫಲವಾಗಿತ್ತು. 2 ದಿನಗಳ ಒಂದು ಕಾರ್ಯಾಚರಣೆ ನಡೆಸಿ ಸ್ಥಗಿತ ಮಾಡಿತ್ತು. ಕಾರಣ ಏನು ಅಂದ್ರೆ ಆ ಒಂದು ಕಾರ್ಯಾಚರಣೆಗೆ ಬಂದಿದ್ದಂತಹ ಜೂನಿಯರ್ ಅರ್ಜುನ ಇರ್ಬೋದು. ಸೊ ಆ ಆನೆ ಜೊತೆಗೆ ಅಲ್ಲಿದ್ದಂತಹ ಆನೆಗೆ ಒಂದು ವಿರುದ್ಧವಾಗಿ ಇದಾದಂತಹ ಸಂದರ್ಭದಲ್ಲಿ ಆ ಆನೆ ಅಲ್ಲಿಂದ ಬೇರೆ ಕಡೆಗೆ ಒಂದು ಪ್ರಯಾಣವನ್ನ ಬೆಳೆಸಿತ್ತು. ಹಾಗಾಗಿ ಆ ಒಂದು ಕಾರ್ಯಾಚರಣೆಯನ್ನು ಸ್ಥಗಿತ ಮಾಡುವಂತ ಒಂದು ಕೆಲಸವನ್ನ ಅರಣ್ಯ ಇಲಾಖೆ ಮಾಡಿದ್ರು. ಆದ್ರೆ ಈ ಬಾರಿ ಅಂದ್ರೆ 7 ದಿನಗಳ ನಂತರ ಮತ್ತೆ ಅದೇ ಆನೆ ಬಲಿ ಪಡೆಯುವಂತ ಒಂದು ಕೆಲಸ ಮಾಡಿದಂತ ನಿಟ್ಟಿನಲ್ಲಿ ಅರಣ್ಯ ಇಲಾಖೆಯ ವೈಫಲ್ಯ ಎದ್ದು ಕಾಣ್ತಿದೆ ಅಂತಕ್ಕಂಥ ಒಂದು ಆರೋಪವನ್ನು ಕೂಡ ಅಲ್ಲಿನ ಒಂದು ರೈತರು ಮಾಡ್ತಿರ್ತಕ್ಕಂಥದ್ದು. ರೈತರು ದೂರನ್ನ ಕೊಟ್ಟಂತ ಸಂದರ್ಭ ಮತ್ತು ಮಹಿಳೆಯನ್ನ ಬಲಿ ಪಡೆದಂತ ಸಂದರ್ಭದಲ್ಲೇ ಕಾರ್ಯಾಚರಣೆಯನ್ನ ನಡೆಸಿ ಆ ಆನೆಯನ್ನ ಡಾಟ್ ಮಾಡುವಂತ ಒಂದು ಕೆಲಸವನ್ನ ಮಾಡಬೇಕಿತ್ತು. ಅದಾದ ನಂತರದಲ್ಲಿ ಆನೆಯನ್ನ ಸೆರೆ ಹಿಡಿದು ನೇರವಾಗಿ ಕೊಂಡೊಯ್ಯುವಂತ ಒಂದು ಕೆಲಸವನ್ನ ಮಾಡಬೇಕಾಗಿತ್ತು. ಆದ್ರೆ ಆಗ್ಲಿಲ್ಲ. ಅದೇ ಆನೆ ಮತ್ತೆ ತನ್ನ ಒಂದು ಚಾಳಿಯನ್ನ ಮುಂದುವರಿಸಿ ಈಗ ಮಹಿಳೆಯನ್ನ ಬಲಿ ಪಡ್ಕೊಂಡಿದ್ದೆ ಅಂತಕ್ಕಂಥ ಒಂದು ಸಿಟ್ಟು ಕೂಡ ರೈತರಲ್ಲಿದೆ. ಹಾಗಾಗಿ ಈ ಖಡಾಖಂಡಿತವಾಗಿ ಯಾವುದೇ ಕಾರಣಕ್ಕೂ ನಾವು ಬಿಡೋದಿಲ್ಲ. ನಮಗೆ ಸೂಕ್ತವಾದ ಒಂದು ಪರಿಹಾರ ಸಿಗಬೇಕು, ಜೊತೆಗೆ ಶಾಶ್ವತವಾದ ಒಂದು ಪರಿವಾರನ ಕಲಿಸಲೇಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಬೆಳಗ್ಗೆ 8 ಗಂಟೆಯಿಂದ ಒಂದು ಪ್ರತಿಭಟನೆಗೆ ಮುಂದಾಗಿರತಕ್ಕಂಥದ್ದು. ಜೊತೆಗೆ ರಸ್ತೆಯಲ್ಲೇ ಒಂದು ಶಾಮಿಯಾನ ಹಾಕಿ ನಾವು ಏನೇ ಆದ್ರೂ ಸಿದ್ಧ ನಾವು ಈ ಬಾರಿ ಅಂತಕ್ಕಂಥ ನಿಟ್ಟಿನಲ್ಲಿ ರೈತರು ಪಡತೊಟ್ಟು ನಿಂತಿರತಕ್ಕಂಥದ್ದು. ಮತ್ತೊಂದು ಕಡೆ ರಾಜ್ಯ ಹೆದ್ದಾರಿ ತೆರೆದ್ರಿಂದ ಒಂದು ಆ ಭಾಗಕ್ಕೆ ಸಂಚರಿಸುವ ಸಾಕಷ್ಟು ಶಿವಮೊಗ್ಗ ಸಂಪರ್ಕ ಕಲ್ಪಿಸುವಂತಹ ಒಂದು ಪ್ರಮುಖ ರಸ್ತೆಯಾಗಿದೆ, ಶೃಂಗೇರಿ ಸಂಪರ್ಕ ಕಲ್ಪಿಸುವಂತಹ ಒಂದು ಪ್ರಮುಖ ರಸ್ತೆಯಾಗಿದೆ. ಸೊ ಹಾಗಾಗಿ ಇಂದು ಒಂದು ಭಾನುವಾರವಾಗಿರೋದ್ರಿಂದ ಸಾಕಷ್ಟು ವಾಹನಗಳು ಆ ಒಂದು ರಸ್ತೆಯಲ್ಲಿ ಸಂಚರಿಸ್ತವೆ. ಹಾಗಾಗಿ ರಾಜ್ಯ ಹೆದ್ದಾರಿಯನ್ನು ತಡೆದಂತ ನಿಟ್ಟಿನಲ್ಲಿ ಸಾಕಷ್ಟು ವಾಹನಗಳು ಸರದಿ ಸಾಲಿನಲ್ಲಿ ನಿಂತಿದ್ವು. ಸೊ ಈ ಒಂದು ಆಯಾಮ ಕೂಡ ಜಿಲ್ಲಾಡಳಿತಕ್ಕೆ ಒಂದು ಹೊಡೆತವನ್ನ ನೀಡಿತ್ತು. ಸೊ ಹಾಗಾಗಿ ಈ ಒಂದು ವಾಹನಗಳ ಸಂಚಾರಕ್ಕೆ ಸುಗಮ ವ್ಯವಸ್ಥೆಯನ್ನ ಮಾಡ್ಕೊಡ್ಬೇಕು ಅಂತಕ್ಕಂಥ ಒಂದು ದೃಷ್ಟಿ ಕೂಡ ಅಧಿಕಾರಿಗಳಲ್ಲಿತ್ತು. ಹಾಗಾಗಿ ರೈತರ ಒಂದು ಪ್ರತಿಭಟನೆಯನ್ನ ತಡೆಯುವಂತ ಒಂದು ನಿಟ್ಟಿನಲ್ಲಿ ಲಾಠಿ ಪ್ರಹಾರವನ್ನ ಮಾಡುವಂತ ಕೆಲಸವನ್ನ ಪೊಲೀಸ್ ಇಲಾಖೆ ಮಾಡಲು ಮುಂದಾಗಿದೆ. ಓಕೆ, ಥ್ಯಾಂಕ್ ಯು ಭರತ್. ನಿಮ್ಮೂರಿನಿಂದ ವಿಶ್ವ ಮಟ್ಟದವರೆಗೆ ರಾಜಕೀಯ, ಸಿನಿಮಾ, ಸ್ಪೋರ್ಟ್ಸ್ ಯಾವ ಸುದ್ದಿಯೂ ಮಿಸ್ ಆಗಲ್ಲ. ಬರೀ ಸುದ್ದಿಯಷ್ಟೇ ಅಲ್ಲ, ಜೊತೆಯಲ್ಲೇ ಇರುತ್ತೆ ವಿಶ್ಲೇಷಣೆ. ಗ್ಯಾರಂಟಿ ನ್ಯೂಸ್ನ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ, ಕ್ಷಣ ಕ್ಷಣದ ಅಪ್ಡೇಟ್ಸ್ ಪಡೆಯಿರಿ.